ಶುಚಿಗುರುತಿನ ಪ್ರಶ್ನೆ 629 ಮಾನ್ಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರ ಒದಗಿಸಲಾಗಿದೆ. ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಯವರೇ. ಆದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಇಲ್ಲದಿರೋದ್ರಿಂದ ವೈದ್ಯರಿಗೆ ಜನ ಬೈತಾ ಇದ್ದಾರೆ. ಮಿನಿಮಮ್ ಮೆಡಿಸಿನ್ ಇಡಬೇಕು ಅಂತೇಳಿ ಅಧಿಕಾರಿಗಳು ವೈದ್ಯರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದು ರೀತಿ ಇಂಗುತ್ತಿಂದ ಮಂಗನ ಹಾಗೆ ವೈದ್ಯರ ಪರಿಸ್ಥಿತಿ ಆಗಿದೆ. ಮಾನ್ಯ ಸಭಾಪತಿಗಳೇ, ಇಷ್ಟಪಡ್ತಾನೆ ಒಬ್ಬ ವೈದ್ಯನಾಗಿ ಒಂದು ಸುಮಾರಷ್ಟು PHC ಮತ್ತು CHC ಡಾಕ್ಟರ್ಸ್ನ ನಾನು ಕ್ವಶನ್ ಮಾಡಿದಾಗ ಸಾಮಾನ್ಯವಾಗಿ ಕಾಮನ್ ಆಗಿ ಬರುವಂಥ ಕಾಯಿಲೆಗಳು ಅಂದರೆ ಕೆಮ್ಮು, ಶೀತ, ನೆಗಡಿ, ಜ್ವರ. ಅದಕ್ಕೆ ಬರೆಯುವಂಥ ಮೆಡಿಸಿನ್ ಅಂದರೆ ಪ್ಯಾರಾಸಿಟಮಾಲು, ಸಿಟ್ರಿಜಿನ್, ಒಂದು ಆಂಟಿಬಯೋಟಿಕ್ಕು, ಮತ್ತೊಂದು ಸಾಲ್ಬುಟಮಾಲ್ ಸಿರಪ್ಪು. ನಾನು ಸುಮಾರು ಒಂದು 20-25 ಜನ ಡಾಕ್ಟರ್ಸಿಗೆ ಫೋನ್ ಮಾಡಿ ಕೇಳಿದ್ರೆ ಎಷ್ಟು ಮೆಡಿಸಿನ್ ಸಿಗ್ತದೆ ಅಂದರೆ ಅಪ್ಪಪ್ಪ ಅಂದರೆ ಅದನ್ನೇ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಪತಿ. ಅಂಶಗಳ ಒಂದೇ ಒಂದು ಮೆಡಿಸಿನ್ ಸಿಗ್ತದೆ ಅಂತ ಶೇಕಡ ಒಂದು 30%. ಇವನ್ PHCಯಲ್ಲಿ ಲ್ಯಾಬ್ರೇಟರಿ ಟೆಸ್ಟ್ಗಳು ಕೂಡ CBC ಕೂಡ ಆಗ್ತಾ ಇರುವಂತ ಪರಿಸ್ಥಿತಿ ಇಲ್ಲ. ಮಾನ್ಯ ಸಭಾಪತಿ ಇದೊಂದು ಅಂಶಕ್ಕೆ ಆನ್ಸರ್ ಕೊಟ್ಟಿಲ್ಲ ಅವರು. ಇದೇನು ಮುಗಿಸ್ತಾ ಇದ್ರು ಸಭಾಪತಿಗಳು? ಮಾನ್ಯ ಸಭಾಪತಿಗಳೀಗ ಔಷಧಿ ವಿಚಾರದಲ್ಲಿ ಈಗಾಗಲೇ ಅವ್ರು ಹೇಳಿದಾಗೆ ನಮ್ಮ ಔಷಧಿ ಉಗ್ರಾಣ ನಮ್ಮ ಏನು KSMSCL ಕಾರ್ಪೊರೇಷನ್ ಇದೆ, ಸಪ್ಲೈಸ್ ಕಾರ್ಪೊರೇಷನ್ನು, ಅದರಲ್ಲಿ ನಾವು ಈಗಾಗಲೇ ನಾನು ಉತ್ತರದಲ್ಲಿ ಕೊಟ್ಟಿದ್ದೇನೆ ಎಷ್ಟು ಟೆಂಡರ್ಗಳು ಕರೆದಾಗಿದೆ, ಎಷ್ಟು ಕಡೆ ಪರ್ಚೇಸ್ ಆರ್ಡರ್ ಇಶ್ಯೂ ಮಾಡಿದ್ದೀವಿ, ಎಷ್ಟು ಇದೆಲ್ಲ ಆಗಿದೆ ಅಂತ. ನಾವು ಕಳೆದ ಆಗಸ್ಟ್ನಲ್ಲೇ ಈ ವರ್ಷದ ಒಂದು ಲಿಸ್ಟನ್ನು ತಯಾರು ಮಾಡಿ ನಾವು ಮಾಡಿರುವಂಥದ್ದು. ಏನಾಗ್ತಾ ಇತ್ತು ಮಾನ್ಯ ಸಭಾಪತಿಗಳೇ, ನಮ್ಮ KSMSCLಲ್ಲಿ ಭಾಳಷ್ಟು ನಮ್ಮಲ್ಲಿ ನಾವು ನೋಡಿದಾಗ ಹಲವಾರು ಏನು ಔಷಧಿಗಳು ನಾವು ಖರೀದಿ ಮಾಡ್ತಾ ಇದ್ದೋ ಅದರ ಅವಶ್ಯಕತೆ ಇಲ್ಲದೇ ಅಂದರೂ ಕೂಡ ಸರಿಯಾದ ಒಂದು ತಪಾಸಣೆ ಆಗದೇ ಅದನ್ನು ಖರೀದಿ ಆಗ್ತಕ್ಕಂಥದ್ದು ಆಗ್ತಾಯಿತ್ತು. ಮತ್ತು ಸಂಖ್ಯೆಯೂ ಕೂಡ ಎಷ್ಟು ತೊಗೋಬೇಕು, ಎಷ್ಟು ಬೇಗ ಅವಶ್ಯಕತೆ ಇದನ್ನು ನೋಡಿಕೊಂಡು ಹೆಚ್ಚು ತೊಗೊಳ್ತಕ್ಕಂಥದ್ದು ಕೂಡ ಆಗ್ತಾಯಿತ್ತು. ಎಕ್ಸ್ಪೈರಿ ಕೂಡ ಆಗುವಂಥ ಸನ್ನಿವೇಶಗಳೆಲ್ಲ ಬರ್ತಾಯಿತ್ತು. ಅದಕ್ಕೆ ನಾವು ಪೂರ್ತಿ ಅದನ್ನು ಸ್ಟಡಿ ಮಾಡಿ ನಾವು IPHS ನಾರ್ಮ್ಸ್ ಪ್ರಕಾರ ಏನಿದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಉನ್ನತವಾದಂಥ ಸೇವೆ ನೀಡ್ತಾ ಇದ್ದಾರೆ. ಈಗ ತಮಿಳುನಾಡು ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಭಾಳ ಉನ್ನತ ಸೇವೆ ನೀಡ್ತಾರೆ. ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ನಮಗೂ ಅವ್ರಿಗೂ ಲೋಪದೋಷ ಏನು ಅದೆಲ್ಲವನ್ನು ಚೆಕ್ ಮಾಡಿ ನಮ್ಮ ಟೆಂಡರ್ಗಳಲ್ಲಿ ಇರುವಂಥ ಕಂಡೀಷನ್ಸ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಹೆಚ್ಚು ಬಿಡ್ದಾರವ್ರು ಬರ್ತಾನೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇದ್ದವ್ರಿಗೆ ಸಪ್ಲೈ ಸಿಗುವಂಥ ರೀತಿಯಾದ ಟೆಂಡರ್ ಕಂಡೀಷನ್ಸ್ ಹಾಕ್ಕೊಟ್ಟಿದ್ರು. ಇದೆಲ್ಲ ನಾವು ತಪಾಸಣೆ ಮಾಡಿ ಯಾವ ಔಷಧಿಗಳು ನಮ್ಮ ಅಗತ್ಯ ಇದೆ, ಎಷ್ಟು ನಮಗೆ ಬೇಕಾಗುತ್ತೆ ಮತ್ತು ಹೇಗೆ ಈ ಟೆಂಡರಲ್ಲಿ ಹೆಚ್ಚು ಜನ ಭಾಗವಹಿಸುವಂಥದ್ದು ಆಗಬೇಕು ಎಲ್ಲವನ್ನು ಕೂಡ ಮಾಡಿ ನಾವು ಪಾರದರ್ಶಕ ವ್ಯವಸ್ಥೆ ತರಬೇಕು ಮತ್ತು ಕ್ವಾಲಿಟಿ ಕೂಡ ಈಗ ನಾವು ಡ್ರಗ್ಸನ್ನು ನಾವು ತೊಗೊಂಡ ನಂತರ ಈಗ ನಾನು ಪರ್ಚೇಸ್ ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಇಶ್ಯೂ ಮಾಡಿದ ತಕ್ಷಣ ಅದು ನಾನು ಉಗ್ರಾಣಕ್ಕೆ ಹೋದರೂ ಕೂಡ ಅಲ್ಲಿಂದ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಅದನ್ನು ಕ್ವಾಲಿಟಿನ ಚೆಕ್ ಮಾಡಿ ನಂತರನೇ ಜನರಿಗೆ ಮುಟ್ಟಿಸ್ಬೇಕು ಅಂತ ಈಗ ಹೊಸ ತೀರ್ಮಾನ ಮಾಡಿದ್ದೀವಿ. ಮೊದಲು ಸಪ್ಲೈ ಆಮೇಲೆ ಚೆಕ್ ಮಾಡ್ತಾ ಇದ್ರು. ಈಗ ಸಪ್ಲೈ ಆಗೋದಕ್ಕೆ ಮುಂಚೆನೇ ಚೆಕ್ ಮಾಡಬೇಕು ಅಂತ ಮಾಡಿದ್ದೀವಿ. ಇದೆಲ್ಲ ಕ್ರಮಗಳು ತೊಗೊಂಡಿದ್ದೀವಿ. ಮತ್ತು ಕೆಲವು ಕಡೆ ಏನಾಗಿತ್ತು, ಇದರಿಂದ ಸ್ವಲ್ಪ ವಿಳಂಬ ಆಯಿತು. ಆದರೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಗೇಟ್ಗಳು ಮಾತಾಡಿದ್ದೀವಿ. ಎಲ್ಲರ ಹತ್ರನೂ ಕೂಡ ಹಣ ಇದೆ. ಪ್ರತಿ ತಿಂಗಳು ನಾವು ABRಗೆ ದುಡ್ಡು ಹೋಗ್ತದೆ, ARS ದುಡ್ಡು ಹೋಗ್ತದೆ. ಸುಮಾರು ಈಗ ಒಂದು 200-300 ಕೋಟಿ ರೂಪಾಯಿಯಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ ಮನೆ ಎಲ್ಲ ಆಸ್ಪತ್ರೆಗಳಲ್ಲಿ. ನಾವು ಕೂಡ ಕೆಲವು ರಿವ್ಯೂ ಮಾಡಿದಾಗ ಕೆಲವು ಕಡೆ ಕಮ್ಮಿ ದುಡ್ಡಿತ್ತು, ಅವ್ರಿಗೂ ಕೂಡ 30 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದನ್ನು ಈಗ ತಾತ್ಕಾಲಿಕವಾಗಿ 1-2 ತಿಂಗಳು ನೀವು ಯಾವ್ದು ಕೊರತೆ ಇದೆ ಅದನ್ನು ನೀವು ಖರೀದಿ ಮಾಡ್ಕೊಳ್ಳೋಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. ಈಗ ಈ ಒಂದು ಪ್ರೊಸೆಸ್ ಏನು ಮಾಡ್ತಾ ಇದ್ದೀವಿ, ಇದು ಒಂದು ನಮ್ಮ KSMSCL ಕಾರ್ಪೊರೇಷನ್ಗೆ ಈಗ ಒಬ್ಬ ಸುಧಾರಣೆ ಮಾಡುವಂಥ ಕ್ರಮ. ಈಗ IAS ಅಧಿಕಾರಿನೇ MD ಮಾಡಿದ್ದೀವಿ. ಮೊದಲು ಇರಲಿಲ್ಲ, ಕಂಪಲ್ಸರಿ IAS ಅಧಿಕಾರಿನೇ MD ಇರಬೇಕು. KS ಅಧಿಕಾರಿಗಳನ್ನು ಹಾಕಿದ್ದೀವಿ. ಇದು ಒಂದು ಶಕ್ತಿಶಾಲಿ ಅಂತ ಸಂಘಟನೆ ಒಂದು ಕಾರ್ಪೊರೇಷನ್ ಆಗಬೇಕು ಅಂತ ಮತ್ತು ಪಾರದರ್ಶಕವಾಗಿ ಒಳ್ಳೆಯ ರೀತಿಯಾಗಿ ನಡಿಬೇಕು ಅಂತ. ಸೊ ಅದರಿಂದ ಇದು ಮಾಡಿ ನಾವು ಈಗೇನು ಮಾಡಿದ್ವಿ, ಸ್ಟ್ಯಾಗರ್ಡ್ ಸಪ್ಲೈ. ಮೊದಲೆಲ್ಲ ಒಂದೇ ಸಲ ಸಪ್ಲೈ, ಇಡೀ ವರ್ಷದ ಸಪ್ಲೈ ಮಾಡ್ಬಿಡೋದು. ಈಗೇನು ಮಾಡಿದ್ದೀವಿ ನಾವು ಎಷ್ಟೆಷ್ಟು ಅವಶ್ಯಕತೆ ಇದೆ 3 ತಿಂಗಳಿಗೆ 4 ತಿಂಗಳಿಗೆ ಕೊಡಬೇಕು. 25% ಕೊಡಿ. ಅವಾಗ ಏನಾಗ್ತದೆ, ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಸ್ಟೋರೇಜ್ ಕೂಡ ಕಮ್ಮಿ ಆಗ್ತದೆ, ಅಷ್ಟು ಸಮಸ್ಯೆ ಬರೋದಿಲ್ಲ ಮತ್ತು ಎಕ್ಸ್ಪೈರಿ ಕೂಡ ಆಗಲ್ಲ. ಯಾಕಂದರೆ ನಾವು ಬೇಗ 1 ವರ್ಷ ಮೊದಲೇ ತೊಗೊಂಡ್ಬಿಟ್ರೆ ಅದು ಕನ್ಸ್ಯೂಮ್ ಆಗೋಷ್ಟೊತ್ತಿಗೆ ಎಕ್ಸ್ಪೈರಿ ಪೀರಿಯಡ್ ಹತ್ತಿರ ಬರ್ತಾ ಇರ್ತದೆ. ಸೊ ಸ್ಟ್ಯಾಗರ್ಡ್ ಸಪ್ಲೈ ಮಾಡಿದ್ದೀವಿ. ಈ ಥರ ಸುಮಾರು ಸುಧಾರಣೆ ತೊಗೊಂಬಂದಿದ್ದೀವಿ. ಈಗ ಇದೆಲ್ಲ ಸುಧಾರಣೆ ಆಗೋ ಸಂದರ್ಭದಲ್ಲಿ ಕೆಲವು ಔಷಧಿಗಳನ್ನು ಈ ಪ್ರೋಸೆಸ್ ಮುಗ್ದಿರಲಿಲ್ಲ. ಆದರೂ ಕೂಡ ಏಪ್ರಿಲಿಂದ ಈ ತಿಂಗಳವರೆಗೂ
ಈಗಾಗಲೇ ನಾವು 232 ಕೋಟಿಯಷ್ಟು ಡ್ರಗ್ಸ್ ಸಪ್ಲೈ ಮಾಡಿದ್ದೀವಿ. ಅದು ನಮ್ಮ ಹಳೆಯ ಒಂದು ಇದರ ಪ್ರಕಾರ 232 ಕೋಟಿಯಷ್ಟು ಸಪ್ಲೈ ಆಗಿದೆ. ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅವ್ರಿಗೆ ಅವತ್ತೇ ದುಡ್ಡು ಕೊಟ್ಟಿದ್ದೀವಿ. ನೀವೇ ನಿಮ್ಮ ಹಂತದಲ್ಲೇ ತಗೊಳ್ಳಿ ಅಂತ, ಮತ್ತು ನಮ್ಮಲ್ಲಿ ಯಾವುದೇ ಒಂದು ಕೊರತೆ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ಮಾನ್ಯ ಸಭಾಪತಿಗಳೇ, ಇದನ್ನ ಜನರಿಗೆ ಔಷಧಿ ಸಿಗಬೇಕು. ಮುಂದಿನ ಒಂದೇನು ಈಗಾಗಲೇ ಏನು ಸುಮಾರು 496 ಡ್ರಗ್ಸ್ಗೆ ಟೆಂಡರ್ ಕರೆದಿದ್ದೇವೆ. ಅದೆಲ್ಲ ಕೂಡ ಈಗಾಗಲೇ ಸುಮಾರಿಗೆ ಪರ್ಚೇಸ್ ಆರ್ಡರ್ ಇಶ್ಯೂ ಆಗಿದೆ. ಕೆಲವು ನಾವು ಈಗಾಗಲೇ PO NOA ಕೂಡ ಅಪ್ರೂವ್ ಆಗಿದೆ. ಇನ್ನೆಲ್ಲ ಕೂಡ ಈ ತಿಂಗಳು ಬರೋ ತಿಂಗಳಲ್ಲೆಲ್ಲ ಸಪ್ಲೈ ಆಗ್ತದೆ. ಆದ್ದರಿಂದ ಇದನ್ನ ಒಂದು ಹೊಸ ವ್ಯವಸ್ಥೆಗೆ ನಮ್ಮ KSMACL ಸಂಸ್ಥೆಯನ್ನು ತಗೊಂಡು ಹೋಗ್ತಾ ಇದ್ದೀವಿ. ಮುಂದೆ ಯಾವ ಒಂದು ಬೇಡಿಕೆ, ಅವಶ್ಯಕತೆ, ಲಭ್ಯತೆ ಎಲ್ಲವನ್ನು ಕೂಡ ನೋಡಿಕೊಂಡು ಪಾರದರ್ಶಕವಾಗಿ ತಗೊಂಡು ಹೋಗ್ತಕ್ಕಂಥ ಮಾಡ್ತಾ ಇದ್ದೀವಿ ಮನಸ್ಸು.